ಪರಮೇಶ್ವರ್ ನಾಯ್ಕ ಅವರ ಆರೋಪ ಅಂದ್ರೆ ಪರಮೇಶ್ವರ್ ನಾಯ್ಕ ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಮತ್ತೆ ಇದೊಂದು ಆಡಳಿತಾತ್ಮಕ ವಿಚಾರ ಕೂಡ ಅಂತಕ್ಕಂಥ ಒಂದು ಮಾಹಿತಿಯನ್ನ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು. ಯಾಕಂದ್ರೆ ಈಗಾಗಲೇ ಅವರು 1 ವರ್ಷ ಅವರ ಸೇವೆ ಆಗಿರುವ ಕಾರಣಕ್ಕಾಗಿ ನಾವು ಅವರನ್ನು ವರ್ಗಾವಣೆ ಮಾಡಿದ್ವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವರು ಹೇಳಿರುವಂತದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಹೇಳಿರ್ತಕ್ಕಂಥದ್ದು ಈಗಾಗಲೇ ಹಲವಾರು ಕಾರಣಗಳಿಗೆ ಅಂದ್ರೆ ಈ ಒಂದು ನಿಲುವುಗಳು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಮತ್ತು ಪರಮೇಶ್ವರ್ ನಾಯ್ಕರ ಈ ಮೂವರು 7 ಹೇಳಿಕೆಗಳು ನೀಡಿದ್ದಾರೆ. ಈ 3 ಹೇಳಿಕೆಗಳು ಕೂಡ ಸಾಕಷ್ಟು ಗೊಂದಲಕ್ಕೆ ಕೂಡ ಕಾರಣವಾಗಿದೆ ಅಂತಕ್ಕಂಥದ್ದು ಕಮಲಾಕ್ಷಿ. ಇನ್ನು ಮರಳು ಮಾಫಿಯಾದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಅನುಪಮಾ ಶೆಣೈ ಮೇಲೆ ಅವರಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಇನ್ನು ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಏನು ಗೊತ್ತಿಲ್ಲ ಅಂತಂತಾರೆ. ಗೊತ್ತಿಲ್ಲ ಅಂತಂದ್ರೆ ಸ್ವಾಮಿ ಮುಖ್ಯಮಂತ್ರಿಗಳೇ, ನೀವು ಗೊತ್ತು ಮಾಡಿಸ್ಕೊಳ್ಳೋ ಅಂತ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ಗೊತ್ತಿಲ್ಲ ಅಂತ ಹೇಳಿ ಜಾರ್ಕೊಳ್ಳೋ ಅಂತ ಒಂದು ವಿಷಯವನ್ನ ಯಾಕೆ ಮಾತನಾಡ್ತಾ ಇದ್ದೀರಾ ನೀವು? ಇದನ್ನು ಕೂಡ ಪ್ರಶ್ನೆ ಆಗಿದೆ ಮಂಜುನಾಥ್. ನಿಜಕ್ಕೂ ಕೂಡ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಆರೋಪಗಳು ಕೂಡ ಈಗ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಅವರ ಸಚಿವರ ಮೇಲೆ ಕೂಡ ಬಂದಿರತಕ್ಕಂಥದ್ದು. ಈಗಾಗಲೇ ಕಳೆದ 1 ವರ್ಷದಿಂದ ಕೂಡ ಅವರ ಸಚಿವ ಸಂಪುಟ ಸಾಕಷ್ಟು ಸಚಿವರ ಮೇಲೆ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಕೂಡ ಬಂದಿವೆ. ಎಲ್ಲ ಆರೋಪಗಳನ್ನು ಕೂಡ ಅವರು ಅವರ ಪರವಾಗಿ ಅಂದ್ರೆ ಇವತ್ತು ಸರ್ಕಾರದ ಸಾಕಷ್ಟು ಗೊಂದಲಗಳಿಂದ ಕೂಡ ಕೂಡಿದೆ. ಈ ನಿಟ್ಟಿನಲ್ಲಿ ಇವತ್ತು ಪರಮೇಶ್ವರ್ ನಾಯ್ಕ ಮೇಲೆ ಬಂದಂತಹ ಈ ಒಂದು ಆರೋಪ ಕೂಡ ಮುಖ್ಯಮಂತ್ರಿಗಳು ಎಲ್ಲೋ ಒಂದ್ ಕಡೆ ಅದನ್ನ ಸಮರ್ಥಿಸಿಕೊಳ್ತಾರೆ ಅಂತಂದ್ರೆ ಅದರ ಹಿಂದೆ ಅಂದ್ರೆ ಮರಳು ಮಾಫಿಯಾದ ಹಿಂದೆ ಸಾಕಷ್ಟು ಏನು ರಾಜಕೀಯ ನಾಯಕರ ಕೈವಾಡಗಳು ಕೂಡ ಅದರ ಹಿಂದೆ ಇದೆ ಅಂತಕ್ಕಂಥದ್ದು ಕೂಡ ಕಮಲಾಕ್ಷಿ. ಓಕೆ, ಇಷ್ಟೆಲ್ಲ ನಡೆದ್ರು ಕೂಡ ಪ್ರತಿಪಕ್ಷದವರು ಕೂಡ ಹೇಳ್ತಾರೆ ಅವ್ರನ್ನ ಅಮಾನತು ಮಾಡಬೇಕು ಅಂತ ಹೇಳ್ಬಿಟ್ಟು. ಮುಂದೆ ಚುನಾವಣೆ ಕೂಡ ಸಮೀಪ ಇದೆ, ಅದ್ರ ಮೇಲೆ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ ಈ ಒಂದು ವಿಷಯ. ಇಂತಹ ಭ್ರಷ್ಟ ರಾಜಕಾರಣಿಗಳನ್ನ ನಾವು ಯಾವ ರೀತಿ ಗೆಲ್ಲಿಸಬೇಕು ಅನ್ನೋದು ಕೂಡ ಪ್ರಮುಖವಾಗಿ ರಾಜ್ಯದ ಜನತೆಯೂ ಕೂಡ ಯೋಚನೆ ಮಾಡ್ತಾ ಇರ್ತಾರಲ್ವಾ? ಖಂಡಿತ ಕಮಲಾಕ್ಷಿ. ಈಗಾಗಲೇ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಕೂಡ ಈಗ ಬರ್ತಿರ್ತಕ್ಕಂಥದ್ದು ಮತ್ತು ಇನ್ನೊಂದು ಉಪಚುನಾವಣೆಗಳು ಕೂಡ 3 ಕ್ಷೇತ್ರಗಳಲ್ಲಿ ಕೂಡ ಈಗ ಉಪಚುನಾವಣೆ ಕೂಡ ಬಂದಿರತಕ್ಕಂಥದ್ದು. ಈ ಹಂತದಲ್ಲಿ ಸರ್ಕಾರದ ಮೇಲೆ ಇಂತಹ ಒಂದು ಗಂಭೀರವಾದಂತಹ ಆರೋಪಗಳು ಬಂದಾಗ ಸಾಮಾನ್ಯ ಜನರು ಕೂಡ ಇದನ್ನೆಲ್ಲವನ್ನೂ ಕೂಡ ಅವಲೋಕಿಸ್ತಾ ಇರ್ತಾರೆ. ಹಾಗಾಗಿ ಈ 3 ಚುನಾವಣೆಗಳ ಮೇಲೆ, ಈ 3 ಏನು ಉಪಚುನಾವಣೆ ಇದೆ ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಇದೆ, ಇದರ ಮೇಲೂ ಕೂಡ ಸಾಕಷ್ಟು ಒಂದು ಪರಿಣಾಮ ಕೂಡ ಬೀಳುತ್ತೆ ಅಂತ ಹೇಳ್ಬೋದು. ಈ ಎಲ್ಲದಕ್ಕಿನ್ನೂ ಮುಖ್ಯವಾಗಿ ಏನು ಮರಳು ಮಾಫಿಯಾ ಒಂದು ಇದೆ, ಇದರ ಹಿಂದೆ ಮರಳು ಮಾಫಿಯಾ ಬಹಳಷ್ಟು ಪ್ರಮುಖವಾದದ್ದು ಅಂತ ಹೇಳ್ಬೋದು ಕಮಲಾಕ್ಷಿ. ಓಕೆ, ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳ್ತಾರೆ, ನಾನು ಇದ್ರ ಬಗ್ಗೆ ಮಾಹಿತಿಯನ್ನ ತಗೊಳ್ತೇನೆ, ಅವ್ರನ್ನ ವರ್ಗಾವಣೆ ಮಾಡಿಲ್ಲ, ಓಡಿನಲ್ಲಿ ಇಟ್ಟಿದೀವಿ ಅಂತ ಹೇಳ್ಬಿಟ್ಟು. ಇದು ಗೃಹ ಸಚಿವರ ಬೇಜವಾಬ್ದಾರಿತನವನ್ನು ಕೂಡ ಇಲ್ಲಿ ತೋರಿಸುತ್ತೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಈ ರೀತಿಯಾಗಿ ಬೇಜವಾಬ್ದಾರಿಯಾದಂತ ಆನ್ಸರ್ ಅನ್ನ ಕೊಡ್ತಾರೆ, ಎಲ್ರಿಗೂ ಕೂಡ ಉತ್ತರವನ್ನ ನೀಡ್ತಾರೆ ಅಂತ ಹೇಳಿದ್ರೆ ಗೃಹ ಸಚಿವರು ನೀಡೋದ್ರಲ್ಲಿ ಖಂಡಿತ ಕೂಡ ಇಲ್ಲಿ ಆಶ್ಚರ್ಯ ಏನಿಲ್ಲ ಬಿಡಿ. ಆದ್ರೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತೀವಿ ನಾವು ಅಂತ ಹೇಳ್ತಾರೆ. ಇನ್ನು ಎಷ್ಟು ದಿನ ಬೇಕಂತೆ ಅವರಿಗೆ ಮಾಹಿತಿ? ಎಲ್ಲಾ ಮೀಡಿಯಾಗಳಲ್ಲೂ ಈ ರೀತಿಯಾದಂತಹ ಸುದ್ದಿ ಪ್ರಸಾರ ಆಗ್ತಾ ಇದ್ರು ಕೂಡ ಯಾಕೆ ಇನ್ನು ಸ್ಪಷ್ಟನೆಯನ್ನ ತಗೊಂಡಿಲ್ಲ ಇವರು ಪರಮೇಶ್ವರ್ ನಾಯ್ಕ ಅವರ ಹತ್ರ? ಕಮಲಾಕ್ಷಿ, ಇಲ್ಲಿ ಮಾಹಿತಿಯನ್ನ ಪಡಿತೀವಿ ಅನ್ನೋದಕ್ಕೆ ಮಾಹಿತಿ ಪಡೆಯಲಿಕ್ಕೆ ಯಾವುದೇ ಇಲ್ಲ. ಯಾಕಂದ್ರೆ ಅನಾವಶ್ಯಕ ಅಂದ್ರೆ ಈ ಒಂದು ವಿಷಯವನ್ನ ತಳ್ಳಿ ಅಂದ್ರೆ ವಿಷಯವನ್ನ ಅದೇ ರೀತಿ ಮುಚ್ಚಿ ಹಾಕ್ಲಿಕ್ಕೆ ಮಾಡ್ತಕ್ಕಂಥ ಪ್ರಯತ್ನವೇ ಹೊರತು ಇದರಲ್ಲಿ ಮಾಹಿತಿ, ಯಾಕಂದ್ರೆ ಮಾಹಿತಿಗಳು ಈಗಾಗಲೇ ಸಾಕಷ್ಟು ಅವರ ಹತ್ರ ಇರುತ್ತೆ. ಆದ್ರೂ ಕೂಡ ಇದನ್ನ ಎಲ್ಲ ಒಂದ್ ಕಡೆ ಇದನ್ನ ಸುಮ್ಮನೆ ಒಂದು ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಈ ಸುದ್ದಿ ಅಷ್ಟಕ್ಕೆ ನಿಂತು ಬಿಡುತ್ತೆ ಅನ್ನುವ ಒಂದು ಕಾರಣಕ್ಕಾಗಿ ಈ ರೀತಿಯ ಒಂದು ಹೇಳಿಕೆಗಳನ್ನ ಗೃಹ ಸಚಿವರು ಹೇಳ್ತಕ್ಕಂಥದ್ದು ಕೂಡ. ಯಾಕಂದ್ರೆ ಪ್ರತಿಯೊಂದು ಇಂತಹ ಒಂದು ಪ್ರಕರಣಗಳಲ್ಲಿ ಇಂತಹ ಒಂದು ಆರೋಪಗಳು ಕೇಳಿ ಬಂದಾಗಲೂ ಕೂಡ ಒಂದು ವರದಿಯನ್ನ ಮಾಡ್ತೀವಿ ಮತ್ತು ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿಕೆಯುವ ಮೂಲಕ ಆ ಒಂದು ವಿಷಯಗಳನ್ನ ಮುಚ್ಚಿ ಹಾಕ್ತಕ್ಕಂಥ ಒಂದು ಪ್ರಯತ್ನಗಳೇ ಹೊರತು ಇದು ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಪ್ರಯತ್ನಗಳು ಅಲ್ಲ ಅಂತ ಕೂಡ ಹೇಳ್ಬೋದು. ಇದನ್ನ ಹೊರತುಪಡಿಸಿದ್ರೆ ಇನ್ನೇ ಏನು ಪ್ರತಿಪಕ್ಷ ನಾಯಕರಾದಂತಹ ಜಗದೀಶ್ ಶೆಟ್ಟರು ಕೂಡ ನಿನ್ನೆ ಒಂದು ಏನು ಪರಮೇಶ್ವರ್ ನಾಯ್ಕರ ಬಗ್ಗೆ ಒಂದು ಆದಷ್ಟು ಬೇಗ ಅಂದ್ರೆ ರಾಜೀನಾಮೆಯನ್ನು ಪಡಿಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಸುರೇಶ್ ಕುಮಾರ್ ಕೂಡ ನಿನ್ನೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಪರಮೇಶ್ವರ್ ನಾಯ್ಕ ಅವರ ಮೇಲೆ ಬಂದಿರತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಅವರನ್ನು ರಾಜೀನಾಮೆ ಪಡಿಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಈಗ ಇವತ್ತು ಮುಖ್ಯಮಂತ್ರಿಗಳು ಅವರನ್ನು ಸಮರ್ಥಿಸಿಕೊಳ್ತಾ ಇರೋದು ಅಂದ್ರೆ ಪರಮೇಶ್ವರ್ ನಾಯ್ಕರು ಇದರಲ್ಲಿ ಪಾತ್ರ ಇಲ್ಲ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಮತ್ತೆ ಇದರಿಂದ ಯಾವುದೇ ಮರಳು ಮಾಫಿಯಾದ ಕೈವಾಡ ಕೂಡ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ. ಇವೆಲ್ಲದರ ಹಿಂದೆ ಮುಖ್ಯಮಂತ್ರಿಗಳಿಗೆ ಎಲ್ಲವನ್ನೂ ಗೊತ್ತಿದ್ರೂ ಕೂಡ ಇದನ್ನು ಒಂದು ಕಡೆ ನಿರ್ಲಕ್ಷ್ಯ ಮಾಡಿದನ್ನ ತಳ್ಳಿ ಹಾಕಿ ಮತ್ತೆ ಈ ಸುದ್ದಿಯನ್ನು ಅಷ್ಟಕ್ಕೆ ಮುಚ್ಚಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು ಅಥವಾ ಪರಮೇಶ್ವರ್ ನಾಯ್ಕರಾಗಿರ್ಬೋದು ಈ ರೀತಿಯ ಗೊಂದಲದ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕಮಲಾಕ್ಷಿ. ಬಹುಶಃ ಸಿದ್ದರಾಮಯ್ಯ
ಅವರು ಈ ಒಂದು ಕ್ಲಿಪ್ಪಿಂಗ್ಸ್ ಅನ್ನ ನೋಡು ಕೂಡ ಇಷ್ಟೊಂದು ಮಾತು ಹೇಳ್ತಾರೆ, ಅವರ ಪಾತ್ರ ಇಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಭಗವಂತನೇ ಬಂದು ಇವ್ರಿಗೆ ಹೇಳ್ಬೇಕು ಅಂತ ಅನ್ಸುತ್ತೆ, ದೇವರೇ ಬಂದು ಹೇಳ್ಬೇಕು ಅನ್ಸುತ್ತೆ. ಪರಮೇಶ್ವರ್ ನಾಯಕ್ ಪಾತ್ರ ಅವರಿಗೆ ಇದೆ ಅಂತ ಹೇಳ್ಬಿಟ್ಟು ಇಂಥ ಕುರುಡು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇವರು ಎಷ್ಟು ಮಟ್ಟಿಗೆ ನಮ್ಮ ಜನರ ಒಂದು ರಾಜ್ಯದ ಹಿತವನ್ನ ಇವರು ಬಯಸ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದಂತದ್ದು. ಒಟ್ಟಾರೆ ಇನ್ನೂ ಕೂಡ ನೈತಿಕತೆಯನ್ನ ಹೊತ್ತು ಇಷ್ಟೆಲ್ಲ ಆದ್ರೂ ಕೂಡ ನೈತಿಕತೆಯನ್ನ ಹೊತ್ತು ನೈತಿಕ ಹೊಣೆಯನ್ನ ಹೊತ್ತು ಪರಮೇಶ್ವರ್ ನಾಯಕ್ ಅವರ ಹತ್ರ ಒಂದು ಸ್ಪಷ್ಟನೆಯನ್ನ ಕೇಳಿ ಅವರಿಂದ ರಾಜೀನಾಮೆಯನ್ನ ಪಡ್ಕೊಳ್ಳೋದಾಗ್ಲಿ ಅವರಿಂದ ಇನ್ನೂ ಕೂಡ ಮಾಡ್ತಾರೆ ಅಂತ ಅನ್ಸುತ್ತಾ ನಿಜವಾಗ್ಲು? ಕಮಲಾಕ್ಷಿ, ಖಂಡಿತವಾಗ್ಲೂ ಕೂಡ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿಗಳು ನೀಡಿರ್ತಕ್ಕಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಪರಮೇಶ್ವರ್ ನಾಯ್ಕರವರದ ಯಾವುದೇ ತಪ್ಪು ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಏನೋ ಸ್ಪಷ್ಟಪಡಿಸಿದ್ದಾರೆ. ಈ ಕಾರಣಕ್ಕಾಗಿ ಪರಮೇಶ್ವರ್ ನಾಯ್ಕ ಅವರಿಂದ ರಾಜೀನಾಮೆ ಪಡೆಯತಕ್ಕಂಥ ಯಾವುದೇ ಸಾಧ್ಯತೆಗಳು ಇಲ್ಲ ಅಂತಕ್ಕಂಥದ್ದು ಕೂಡ. ಯಾಕಂದ್ರೆ ಇದರ ಹಿಂದೆ ಏನಿದೆ ಅಂತಕ್ಕಂಥದ್ದು ಸ್ವತಃ ಮುಖ್ಯಮಂತ್ರಿಗಳಿಗೆ ಗೊತ್ತಿರತಕ್ಕಂಥ ವಿಷಯ. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಇದರ ಹಿಂದೆ ಇರ್ತಕ್ಕಂಥದ್ದು ಮರಳು ಮಾಫಿಯಾವನ್ನ ತಡೆಯಲಿಕ್ಕೆ ಏನು ಡಿವೈಎಸ್ಪಿ ಪ್ರಯತ್ನ ಪಟ್ಟರು, ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಪಟ್ಟರು. ಆ ಪ್ರಯತ್ನವನ್ನು ವಿಫಲಗೊಳಿಸುವ ಹಿನ್ನೆಲೆಯಲ್ಲಿ ಅವರನ್ನ ಈ ರೀತಿಯ ಒಂದು ವರ್ಗಾವಣೆ ಮಾಡಲಾಗಿದೆ ಅಂತಕ್ಕಂಥ ಒಂದು ಆರೋಪಗಳು ಕೂಡ ಈಗ ಎಲ್ಲ ಕೇಳಿ ಬರ್ತಕ್ಕಂಥ. ಆ ಕಾರಣಕ್ಕಾಗಿ ಇವತ್ತು ಪರಮೇಶ್ವರ್ ನಾಯ್ಕ ಅವರನ್ನ ಮುಖ್ಯಮಂತ್ರಿಗಳು ಕೂಡ ಅವರನ್ನ ಜವಾಬ್ದಾರಿ ಅಂತ ಅವರ ಮೇಲೆ ಜವಾಬ್ದಾರಿ ವಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಅವರನ್ನ ರಾಜೀನಾಮೆಯನ್ನ ಕೇಳ್ತಕ್ಕಂಥ ಪ್ರಯತ್ನವೂ ಕೂಡ ಮಾಡಲ್ಲ ಅಂತಕ್ಕಂಥದ್ದು ಕೂಡ ಕಮಲಾಕ್ಷಿ. ಇನ್ನು ಈ ರೀತಿಯಾಗಿ ಅಕ್ರಮಗಳು ನಡೀತಾ ಇದ್ರು ಕೂಡ ಮರಳು ಮಾಫಿಯಾ ಒಂದು ದೊಡ್ಡ ದಂಧೆ ಅಂತಾನೆ ಹೇಳ್ಬೋದು. ಇದು ಎಷ್ಟು ಮಟ್ಟಿಗೆ ವ್ಯಾಪಿಸಿದೆ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳು ಇದನ್ನ ತಡೆಯೋದೇ ತಪ್ಪಾಗ್ಬಿಡುತ್ತಾ ಅಂತ. ಅದನ್ನ ತಡೆಯಕ್ ಹೋದವ್ರಿಗೆ ಇಂತಹ ಶಿಕ್ಷೆಯನ್ನ ನೀಡ್ತಾರ ಇವರು, ಈ ರೀತಿಯಾಗಿ ಬಹುಮಾನವನ್ನ ನೀಡ್ತಾರ ಅಂತ? ಕಮಲಾಕ್ಷಿ, ನಿಜ ಇದೆ. ಇದು ಮರಳು ಮಾಫಿಯಾ ಕೇವಲ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇದಕ್ಕಿಂತ ಹೆಚ್ಚಾಗಿ ಮೈಸೂರು ಜಿಲ್ಲೆಯಲ್ಲಿ ಕೂಡ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಕೂಡ ಸಾಕಷ್ಟು ವ್ಯಾಪಿಸಿರ್ತಕ್ಕಂಥದ್ದು. ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಮರಳು ಮಾಫಿಯಾ ನಿರಂತರವಾಗಿ ನಡೀತಾ ಇದೆ. ಆದರೆ ಇದರ ವಿರುದ್ಧ ಯಾವುದೇ ರೀತಿಯಾದಂತಹ ಒಂದು ಕಠಿಣ ಕ್ರಮವನ್ನು ಕೂಡ ಕೈಗೊಳ್ತಾ ಇಲ್ಲ. ಒಬ್ಬ ಪೊಲೀಸ್ ಅದರ ವಿರುದ್ಧ ಅಂದ್ರೆ ಅದನ್ನ ಕಠಿಣ ಕ್ರಮ ಕೈಗೊಳ್ತೀನಿ ಅಂತಂದ್ರೆ ಅವರನ್ನ ಮುಲಾಜಿಲ್ಲದೆ ವರ್ಗಾವಣೆ ಮಾಡತಕ್ಕಂಥ ಒಂದು ಪ್ರಕ್ರಿಯೆಗಳು ಕೂಡ ಇವತ್ತು ಸರ್ಕಾರದಲ್ಲಿ ನಡೆದಿದೆ ಅಂತಕ್ಕಂಥದ್ದು. ಇದಕ್ಕೆ ಸಾಕ್ಷಿಯಾಗಿ ಇವತ್ತು ಅನುಪಮಾ ಶೆಣೈ ಅವರ ಒಂದು ವರ್ಗಾವಣೆ ಕೂಡ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಮರಳು ಮಾಫಿಯಾವನ್ನ ತಡೆಗಟ್ಟುವಲ್ಲಿ ಸಂಪೂರ್ಣವಾದ ವಿಫಲವಾಗಿದೆ ಮತ್ತು ಅದರ ಹಿಂದೆ ತಮ್ಮ ಸಚಿವರ ಕೈವಾಡಗಳು ಕೂಡ ಇದರಿಂದ ಇದೆ ಅಂತಕ್ಕಂಥದ್ದು ಕೂಡ ಇವತ್ತು ಸಾಕಷ್ಟು ಅದಕ್ಕೆ ಆಧಾರಗಳು ಕೂಡ ಇವೆ, ಅದಕ್ಕೆ ಆರೋಪಗಳು ಕೂಡ ಕೇಳಿ ಬಂದಿವೆ ಅಂತ ಹೇಳ್ಬೋದು ಕಮಲಾಕ್ಷಿ. ಇನ್ನು ಈ ರೀತಿಯಾದಂತಹ ಅಕ್ರಮಗಳನ್ನ ತಡೆಯಕ್ ಹೋದಂತಹ ದಕ್ಷಾಧಿಕಾರಿಗಳಿಗೆ ಈ ರೀತಿಯಾಗಿ ಅವರು ಒಂದು ಭೇಷ್ ಎನ್ನುವಂತ ಒಂದು ದೊಡ್ಡ ಒಂದು ಬಹುಮಾನವನ್ನ ನೀಡ್ತಾರೆ ಅಂತಂದ್ರೆ ಇವರು ಕೂಡ ಅದರಲ್ಲಿ ಎಷ್ಟು ಮಟ್ಟಿಗೆ ಶಾಮೀಲಾಗಿದ್ದಾರೆ. ಬಹುಶಃ ಪರಮೇಶ್ವರ್ ನಾಯಕ್ ಅವರು ಕೂಡ ಈ ಒಂದು ಅಕ್ರಮ ದಂಧೆಯಲ್ಲಿ ಶಾಮೀಲಾಗಿರಬಹುದು. ಅದೇ ಕಾರಣದಿಂದಾಗಿ ಅದನ್ನ ತಡೆಯೋದಕ್ಕೆ ಹೋದಂತಹ ಅನುಪಮಾ ಶೆಣೈ ವಿರುದ್ಧ ಹಾಗೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ತನ್ನ ಈ ಒಂದು ಇದಕ್ಕೆ ಸಾಥನ್ನ ನೀಡ್ತಾ ಇಲ್ಲ ಎನ್ನುವಂತಹ ಒಂದು ಕೋಪವನ್ನ ಈ ರೀತಿಯಾಗಿ ಹೊರಗಾಕಿರಬಹುದು ಅಲ್ವಾ ಮಂಜುನಾಥ್? ನಿಜಕ್ಕೂ ಕೂಡ ಕಮಲಾಕ್ಷಿ, ಆಗ್ಲೇ ಹೇಳಿದೆ, ಇದರ ಹಿಂದೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಮಗನೂ ಕೂಡ ಅಂತ ಮತ್ತು ಸಚಿವರ ಮಕ್ಕಳು ಕೂಡ ಇದರ ಹಿಂದೆ ಇರ್ತಕ್ಕಂಥದ್ದು ಕೂಡ. ಅವರನ್ನ ತಡೆಯುವ ನಿಟ್ಟಿನಲ್ಲಿ ಏನು ಒಂದು ದಿಟ್ಟ ಕ್ರಮ ಕೈಗೊಂಡಿದ್ರು ಅನುಪಮಾ ಶೆಣೈ, ಆ ಕಾರಣಕ್ಕಾಗಿ ಇವತ್ತು ಅವರನ್ನ ವರ್ಗಾವಣೆಯಂತ ಶಿಕ್ಷೆಯನ್ನ ಪಡಲಾಗಿದೆ ಅಂತಕ್ಕಂಥದ್ದು. ಇದು ಕೇವಲ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ರೀತಿಯ ಮರಳು ಮಾಫಿಯಾ ನಡೀತಾ ಇದೆ. ಅಧಿಕಾರಿಗಳು ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಮುಂದಾದರೆ ಅವರಿಗೆ ಶಿಕ್ಷೆ ಇದೆ, ಈ ರೀತಿಯ ಶಿಕ್ಷೆಗಳು ಕೂಡ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ರಾಜ್ಯದಲ್ಲಿ ಮರಳು ಮಾಫಿಯಾ ಅಂತಕ್ಕಂಥದ್ದು ಸಾಕಷ್ಟು ನಡೀತಾ ಇದೆ ಅನ್ನುವಂಥದ್ದು. ಈ ಸರ್ಕಾರ ಕೂಡ ಇದನ್ನ ಏನು ಮಟ್ಟ ಹಾಕ್ಲಿಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಕೂಡ ಹೇಳ್ಬೋದು ಕಮಲಾಕ್ಷಿ. ಓಕೆ, ಥ್ಯಾಂಕ್ ಯು ಮಂಜುನಾಥ್. ದುರಹಂಕಾರಿಯಾದಂತಹ ದರ್ಪವನ್ನ ತೋರಿಸಿದಂತಹ ಒಬ್ಬ ಬೇಜವಾಬ್ದಾರಿ ಜನನಾಯಕನ ವಿಷಯವನ್ನ ಹೇಳ್ತಾ ಇರುವಂತದ್ದು ಈಗಾಗಲೇ ಸಾಕಷ್ಟು ಜನರಿಗೆ ಗೊತ್ತಾಗಿದೆ. ಅದು ಯಾರು ಅಂತ ಹೇಳಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿಯನ್ನ ವಹಿಸಿಕೊಂಡಿರುವಂತಹ ಮಾನ್ಯ ಪರಮೇಶ್ವರ ನಾಯಕ್ ಅಂತೇಳಿ ಹೇಳ್ಬಹುದು. ಇವರಿಗೆ ನಿಜವಾಗ್ಲೂ ಮರ್ಯಾದೆಯನ್ನ ಕೊಡ್ಬೇಕಾ? ಈ ರೀತಿಯಾಗಿ ಮಾತನಾಡ್ತಾರೆ ಅವರು. ಈ ರೀತಿಯಾಗಿ ಸಾರ್ವಜನಿಕವಾಗಿ ಒಬ್ಬ ಪೊಲೀಸ್ ಅಧಿಕಾರಿ ಅನ್ನೋದಲ್ಲದೆ ಅವರನ್ನ ಯಾವುದೇ ರೀತಿಯಾದಂತಹ ಮರ್ಯಾದೆಯನ್ನ ಕೊಡದೆ ಅವರನ್ನ ನಿಂದಿಸ್ತಾರೆ. ನಿನಗೆ ಸಾರ್ವಜನಿಕವಾಗಿ ಬಟ್ಟೆ ಬಿಚ್ಚಿಸ್ತೀನಿ ಅಂತ ಹೇಳಿ ಮಾತನಾಡ್ತಾರೆ, ನಿನ್ನನ್ನ ಡಿಸ್ಮಿಸ್ ಮಾಡಿಸ್ತೀನಿ ಅಂತ ಹೇಳ್ತಾರೆ.
ಎಲ್ಲೋ ಒಂದ್ ಕಡೆ ಒಂದು ಮಹಿಳಾ ಅಧಿಕಾರಿಗೆ ಏಕವಚನದಲ್ಲಿ ಮಾತನಾಡ್ತಾರೆ, ಅವರು ಇವರ ಕರೆಯನ್ನ ಸ್ವೀಕರಿಸಲಿಲ್ಲ ಅನ್ನೋದಕ್ಕೆ ಅವರನ್ನ ಎತ್ತಂಗಡಿ ಮಾಡ್ತಾರೆ. ಆ ಒಂದು ಎತ್ತಂಗಡಿ ವಿಷಯ ಬೆಳಕಿಗೆ ಬಂದ್ರೆ ನಾನು ರಾಜೀನಾಮೆ ನೀಡ್ತೀನಿ ಅಂತಾರೆ. ಅದೇ ವಿಷಯ ತಾನಷ್ಟಕ್ಕೆ ತಾನೇ ರಾಜಾರೋಷವಾಗಿ ಸಾರ್ವಜನಿಕವಾಗಿ ಹೇಳ್ಕೊಳ್ತಾರೆ. ಆದ್ರೂ ಕೂಡ ಬೆಳಕಿಗೆ ಬಂದ್ರೂ ಕೂಡ ನಾನು ರಾಜೀನಾಮೆ ನೀಡಲ್ಲ, ನಾನು ರಾಜೀನಾಮೆ ನೀಡ್ತೀನಿ ಅಂತ ಹೇಳಿಲ್ಲ, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಡಬ್ ಮಾಡಿದಿರ ನನ್ನ ವಾಯ್ಸ್ ಅನ್ನ ಅಂತ ಹೇಳ್ಬಿಟ್ಟು ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಮತ್ತೊಂದ್ ಕಡೆ ಇದೇ ರೀತಿಯಾದಂತಹ ಪ್ರಕರಣ ಬೆಳಕಿಗೆ ಬರುತ್ತೆ. ಸಾರ್ವಜನಿಕವಾಗಿ ಒಬ್ಬ PSIಗೆ, ಭೀಮನಗೌಡ ಎನ್ನುವಂತಹ PSIಗೆ ನೀನು ಈ ಅಧಿಕಾರವನ್ನ ವಹಿಸಿಕೊಂಡು ಇಷ್ಟು ದಿನ ಆದ್ರೂ ಕೂಡ ನೀನು ನನ್ನನ್ನ ಬಂದು ಮೀಟ್ ಆಗಿಲ್ಲ, ನನಗೆ ಸಲಾಂ ಹೊಡಿಲಿಲ್ಲ ಅಂತೇಳಿ ಮಾತನಾಡ್ತಾರೆ, ನಿನ್ನ ಬಟ್ಟೆಯನ್ನ ಬಿಚ್ಚಿಸ್ತೀನಿ ಅಂತ ಹೇಳಿ ಮಾತನಾಡ್ತಾರೆ. ಏನ್ ಅನ್ಕೊಂಡಿದ್ದಾರೆ ಈ ರೀತಿಯಾದಂತಹ ಜನನಾಯಕರು? ಬೇಕಾ ಇವರು ಪೊಲೀಸ್ ಅಧಿಕಾರಿಗಳನ್ನ ಏನು ಇವರ ಮನೆ ಆಳು, ಇವರ ಗುಲಾಮರು ಅಂತ ಅನ್ಕೊಂಡಿದಾರ? ಇವರಿಗೆ ಕಷ್ಟ ಬಂದಿದೆ ಅಂತಂದ್ರೆ ರಕ್ಷಣೆ ನೀಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಬೇಕಾಗ್ತಾರೆ. ಅದೇ ರೀತಿಯಾದಂತಹ ಪೊಲೀಸ್ ಅಧಿಕಾರಿಗಳನ್ನ, ರಕ್ಷಣೆ ನೀಡುವಂತಹ ಅಧಿಕಾರಿಗಳನ್ನ ಸಾರ್ವಜನಿಕವಾಗಿ ಇಷ್ಟು ನಿಂದಿಸೋದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂತ ಯೋಚನೆ ಕೂಡ ಅವರು ಮಾಡಬೇಕು. ಬಹುಶಃ ಯೋಚನೆ ಮಾಡಿದ್ರೆ ಈ ರೀತಿಯಾದಂತಹ ಅನಾಗರಿಕ ವರ್ತನೆಯನ್ನ ಪರಮೇಶ್ವರ ನಾಯಕ್ ಮಾಡ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಇಂತಹ ಜನನಾಯಕರು, ಇಂತಹ ಜನಪ್ರತಿನಿಧಿಗಳು ಜನರ ಹಿತವನ್ನ ಬಯಸ್ತಾರ? ಇವರು ನಿಜವಾಗ್ಲೂ ಕೂಡ ಅಧಿಕಾರದಲ್ಲಿ ಇರ್ಬೇಕಾ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಅನುಪಮಾ ಶೆಣೈ ಅವರು ಕೂಡ ಹೇಳಿದ್ದಾರೆ, ನಾನು ಈ ರೀತಿಯಾಗಿ ಡಿಸ್ಟರ್ಬ್ ಆಗಿದ್ದ ಸಮಯದಲ್ಲಿ ಸಾಕಷ್ಟು ಸಪೋರ್ಟ್ ಕೂಡ ನನಗೆ ಸಿಗ್ತಾ ಇದೆ ಎನ್ನುವಂತಹ ಟ್ವೀಟ್ ಅನ್ನ ಕೂಡ ಅನುಪಮಾ ಶೆಣೈ ಅವರು ಮಾಡಿರುವಂತದ್ದು. ಸೊ ಸಾಕಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಎಲ್ಲಾ ಕಡೆಯಿಂದ ನನಗೆ ಸಪೋರ್ಟ್ ಸಿಗ್ತಾ ಇದೆ, ನಾನು ಎಲ್ರಿಗೂ ಕೂಡ ಚಿರಋಣಿ ಎನ್ನುವಂತಹ ಮಾತನ್ನ ಕೂಡ ಅನುಪಮಾ ಶೆಣೈ ಹೇಳಿದ್ದಾರೆ. ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳಿ ಅವರ ಒಂದು ಮಾತಿನಿಂದಲೇ, ಅವರ ಒಂದು ಟ್ವೀಟ್ ಇಂದಲೇ ಗೊತ್ತಾಗುತ್ತೆ ಅವರು ಎಷ್ಟರ ಮಟ್ಟಿಗೆ ನೊಂದಿದ್ದಾರೆ ಅಂತ ಹೇಳ್ಬಿಟ್ಟು. ತಾವು ಮಾಡದೇ ಇರುವಂತಹ ತಪ್ಪಿಗೆ ಅವರನ್ನ ವರ್ಗಾವಣೆ ಮಾಡಿಸಲಾಯಿತು, ಅದು ಕೂಡ ಮರಳು ದಂಧೆಯನ್ನ, ಮರಳು ಮಾಫಿಯಾವನ್ನ ತಡೆಗಟ್ಟಲು ಹೋದಂತಹ ಒಬ್ಬ ದಕ್ಷ ಮಹಿಳಾ ಅಧಿಕಾರಿ. ಅವರ ಬಗ್ಗೆ ಕೂಡ ಸಾಕಷ್ಟು ಪ್ರಶಂಸೆ ಕೂಡ ವ್ಯಕ್ತವಾಗಿರುವಂತದ್ದು. ನಾವು ಕೂಡ್ಲಿಗೆ ಅವರನ್ನೇ ಮಾತನಾಡಿಸಿದ, ಕೂಡ್ಲಿಗೆಯ ಜನತೆಯನ್ನೇ ಮಾತನಾಡಿಸಿದಾಗ ಅವರೇ ಕೂಡ ಸಾಕಷ್ಟು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅನುಪಮಾ ಶೆಣೈ ಅಂತಹ ದಕ್ಷ ಅಧಿಕಾರಿಯನ್ನ ನಾವು ಎಲ್ಲೂ ನೋಡಿಲ್ಲ. ಅವರು ಇರುವಂತಹ ಎಲ್ಲಾ ಸಮಸ್ಯೆಗಳಿಗೂ ಬ್ರೇಕ್ ಹಾಕೋದಕ್ಕೆ ಬಂದ್ರು. ಅಂತಹ ಒಂದು ನಿಟ್ಟಿನಲ್ಲಿ ಪರಮೇಶ್ವರ ನಾಯಕ್ ಮಧ್ಯಸ್ಥಿಕೆಯನ್ನ ವಹಿಸಿ ಅವರನ್ನ ದಮನ ಮಾಡುವಂತಹ ನಿಟ್ಟಿನಲ್ಲಿ ಅವರನ್ನ ವರ್ಗಾವಣೆ ಮಾಡಿಸಿದ್ರು. ಅದು ಯಾವ ವಿಷಯಕ್ಕೆ? ತನ್ನ ಕರೆಯನ್ನ ಸ್ವೀಕಾರ ಮಾಡಲಿಲ್ಲ ಎನ್ನುವಂತಹ ಪುಟ್ಟ ಕಾರಣವನ್ನ ಕೊಟ್ಟು. ಇದು ಪುಟ್ಟ ಕಾರಣ ಅಲ್ಲ, ಇದು ಒಂದು ಸಿಲಿ ರೀಸನ್ ಅಂತೇಳಿ ಹೇಳ್ಬಹುದು. ಈ ರೀತಿಯಾಗಿ ತನ್ನ ಫೋನ್ ಅನ್ನ ಸ್ವೀಕಾರ ಮಾಡ್ಲಿಲ್ಲ ಅನ್ನೋದಕ್ಕೆ ಅವ್ರನ್ನ ವರ್ಗಾವಣೆ ಮಾಡ್ತಾರೆ ಅಂತಂದ್ರೆ ಬಹುಶಃ ಈ ವ್ಯಕ್ತಿ ಇನ್ನು ಏನೇನ್ ಮಾಡ್ತಾರೆ? ತಮ್ಮ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ಇವರು ರಾಜ್ಯದ ಜನತೆಯನ್ನೇ ಇವರ ಗುಲಾಮರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಜನಪ್ರತಿನಿಧಿ ಆಗಿದ್ದೀನಿ, ನಾನೇ ಸರ್ವಾಧಿಕಾರಿ ಅಂತ ಹೇಳಿ ಇವರು ಅಧಿಕಾರವನ್ನ ನಡೆಸ್ತಾ ಇರುವಂತದ್ದು. ನಾವು ಕೂಡ ಸ್ಪಷ್ಟನೆಯನ್ನ ಕೇಳಿದವಾಗ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲ, ನಾನ್ ಮಾತನಾಡಿಲ್ಲ, ಸುಧೀರ್ ಅವರ ವಾಯ್ಸ್ ಅನ್ನ ಡಬ್ ಮಾಡ್ತಾರೆ, ಧೀರೇಂದ್ರ ಗೋಪಾಲ್ ಅವರ ವಾಯ್ಸ್ ಅನ್ನ ಡಬ್ ಮಾಡ್ತಾರೆ, ಅದೇ ರೀತಿಯಾಗಿ ನನ್ನ ವಾಯ್ಸ್ ಅನ್ನು ಕೂಡ ಡಬ್ ಮಾಡಿ ಮಾತನಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ವಾಯ್ಸ್ ಅನ್ನ ಡಬ್ ಮಾಡಬಹುದು ಸ್ವಾಮಿ, ಆದ್ರೆ ನಿಮ್ಮ ಆಕ್ಟಿವಿಟೀಸ್ ಅನ್ನ ಡಬ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನೀವು ಮಾತನಾಡಿರುವಂತ ಒಂದು ವಿಷಯಗಳೇನಿದಾವೆ ಅದು ಸ್ವತಃ ನಿಮ್ಮ ಕಾರ್ಯಕರ್ತರ ಎಲ್ಲಾ ಮೀಡಿಯಾಗಳಿಗೂ ಕೂಡ ಕೊಟ್ಟಿರುವಂತದ್ದು. ಇನ್ನು ಇದೇ ರೀತಿಯಾಗಿ ಮತ್ತೊಬ್ಬ PSI ಭೀಮನಗೌಡ ಎನ್ನುವವರಿಗೂ ಕೂಡ ಇವರು ಸಾರ್ವಜನಿಕವಾಗಿ ನಿಂದಿಸಿದ್ದಾರೆ, ಅವರಿಗೂ ಕೂಡ ಕಿರುಕುಳವನ್ನ ಕೊಟ್ಟಿದ್ದಾರೆ. ಇದರಿಂದಾಗಿ ಎಷ್ಟು ಮಾನಸಿಕ ಖಿನ್ನತೆಯನ್ನ ಅನುಭವಿಸಿದ್ದಾರೆ ಭೀಮನಗೌಡ ಎನ್ನುವವರು ಅನ್ನೋ ವಿಷಯವನ್ನ ಅವರು ತಮ್ಮ ಸರ್ವಿಸ್ ಡೈರಿನಲ್ಲಿ ಬರೆದಿಟ್ಟಿರುವಂತದ್ದು. ಆ ಒಂದು ಅಂಶಗಳು ಕೂಡ, ಆ ಎಲ್ಲಾ ಅಂಶಗಳು ಜನಶ್ರೀ ವಾಹಿನಿಗೆ ಲಭ್ಯವಾಗಿರುವಂತದ್ದು. ಇದಕ್ಕೆ ಸ್ವತಃ ಸಿದ್ದರಾಮಯ್ಯನವ್ರನ್ನ ಕೇಳಿದವಾಗ ಅನುಪಮಾ ಶೆಣೈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ ಅವರು. ಇದಕ್ಕೂ ನನ್ ಏನು ಗೊತ್ತೇ ಇಲ್ಲ, ನನಗೆ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ, ಇದು ಆಡಳಿತಾತ್ಮಕ ವಿಚಾರ ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ಇವರು ಆಡಳಿತವನ್ನ ನಡೆಸ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಆಡಳಿತಾತ್ಮಕ ವಿಚಾರ ಅಂತಂದ್ರೆ ಏನು? ರಾಜ್ಯದ ಜವಾಬ್ದಾರಿಯನ್ನ ವಹಿಸಿದ್ದಂತಹ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಕುತ್ಕೊಂಡಂತಹ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಿ ನೀವು ಈ ರೀತಿಯಾಗಿ ಬೇಜವಾಬ್ದಾರಿಯ ಉಡಾಫಿಯ ಉತ್ತರವನ್ನ ನೀಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಅದೇ ರೀತಿಯಾದಂತಹ ಬೇಜವಾಬ್ದಾರಿ ನಿರ್ಲಕ್ಷ್ಯತನದ ಉತ್ತರವನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ನೀಡ್ತಾರೆ. ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಇವರು ರಾಜ್ಯದ ಜನರ ಹಿತವನ್ನ ಖಂಡಿತವಾಗ್ಲೂ ಕೂಡ ಬಯಸ್ತಾರ? ಇಂತಹ ಜನಪ್ರತಿನಿಧಿಗಳು, ಇಂತಹ ಜನನಾಯಕರು ನಿಜಕ್ಕೂ ಕೂಡ ರಾಜ್ಯಕ್ಕೆ ಬೇಕಾ? ಇದು ಕೂಡ ಪ್ರಮುಖವಾದಂತಹ ಪ್ರಶ್ನೆ ಆಗಿರುವಂತದ್ದು. ಒಟ್ಟಾರೆ ಈಗ ಸಚಿವ ಪರಮೇಶ್ವರ್ ಏನು ತಮ್ಮ ದುರಹಂಕಾರವನ್ನ ಮೆರೆದಿದ್ದಾರೆ, ತಮ್ಮ ದರ್ಪವನ್ನ ತೋರಿಸಿದ್ದಾರೆ, ಅದಕ್ಕೆ ಉದಾಹರಣೆಯಂತೆ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. PSI ಭೀಮನಗೌಡ ಅವರನ್ನ ಸಾರ್ವಜನಿಕವಾಗಿ ನಿಂದಿಸಿ ಅವರಿಗೆ ಬಟ್ಟೆ ಬಿಚ್ಚಿಸ್ತೇನೆ, ಅವರನ್ನ ಡಿಸ್ಮಿಸ್ ಮಾಡಿಸ್ತೇನೆ, ಕೇವಲ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿ ಬಂದು ನನ್ನನ್ನ ಮೀಟ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಸಾರ್ವಜನಿಕರ ಎದುರು ಒಬ್ಬ ಪೊಲೀಸ್ ಅಧಿಕಾರಿ ಅಂದೆ ಅವರನ್ನ ಇಷ್ಟೊಂದು ಹೀಗಳುತ್ತಾರೆ ಅಂತಂದ್ರೆ
ಈ ರೀತಿಯಾಗಿ ಅಸಭ್ಯವಾಗಿ ಮಾತನಾಡ್ತಾರೆ ಅಂತಂದ್ರೆ ಸಾರ್ವಜನಿಕರು ಕೂಡ ಇರ್ತಾರೆ, ಅವರು ಕೂಡ ಇವರು ಎಷ್ಟು ಮಟ್ಟಿಗೆ ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನವನ್ನ ವಹಿಸಿರ್ತಾರೋ ಆ ಜವಾಬ್ದಾರಿಯುತವಾದಂತಹ ವ್ಯಕ್ತಿಗೆ ಇವರು ರಕ್ಷಣೆಯನ್ನ ನೀಡುವಂತಹ ಇನ್ನೂ ಉನ್ನತ ಮಟ್ಟದ ಜವಾಬ್ದಾರಿಯನ್ನ ಅವರು ವಹಿಸಿಕೊಂಡಿರುವಂತದ್ದು. ಬಂದೋಬಸ್ತ್ಗೆ ಬಂದಿದ್ದಂತಹ ಒಂದು ಪೊಲೀಸ್ ಅಧಿಕಾರಿಯನ್ನ ಈ ರೀತಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ, ಇದಕ್ಕೂ ಕೂಡ ಪರಮೇಶ್ವರ್ ನಾಯಕ್ ಅವರೇ ನೀವು ಸ್ಪಷ್ಟನೆಯನ್ನ ನೀಡಬೇಕು ಅಂತ ಹೇಳಿ ನಮ್ಮ ವಾಹಿನಿಯ ಮುಖಾಂತರ ನಾವು ಕೂಡ ಕೇಳ್ತಾ ಇದ್ದೇವೆ. ಇದು ನಮ್ಮ ವಾಹಿನಿಯ ಪ್ರಶ್ನೆ ಅಲ್ಲ, ಇಡೀ ರಾಜ್ಯದ ಜನತೆಯ ಪ್ರಶ್ನೆ ಆಗಿದೆ. ಠಾಣೆಗೆ ಬಂದು 4 ತಿಂಗಳಾದರೂ ನನ್ನನ್ನು ನೀನು ಭೇಟಿಯಾಗಿಲ್ಲ. ನೀನೇನು ದೊಡ್ಡ ದಾದಾನ? ನಿನ್ನ ಸರ್ವಿಸ್ ಎಷ್ಟು? ನಿನ್ನನ್ನು ವರ್ಗ ಮಾಡಿದ್ದು ನಾನೇ ಎಂದು ಕಳೆದ 2015ರ ಮಾರ್ಚ್ 14ರಂದು ಹಂಪಸಾಗರ ಬಳಿಯ ನಾಗಲಾಪುರ ತಾಂಡದ ಕಾರ್ಯಕ್ರಮಕ್ಕೆ ಬಂದಾಗ ಸಚಿವರು ಸಾರ್ವಜನಿಕವಾಗಿ ನನಗೆ ನಿಂದಿಸಿ ಅಪಮಾನ ಮಾಡಿದ್ದಾರೆ. ಇದು ಪೊಲೀಸ್ ಅಧಿಕಾರಿಗಳ ನೈತಿಕ ಸ್ಥೈರ್ಯ ಕುಸಿಯಲು ಕಾರಣವಾಗುತ್ತಿದೆ. ಈ ಬಗ್ಗೆ ಸಂಬಂಧಿಸಿದ ಮೇಲಾಧಿಕಾರಿಗಳಿಗೆ ಬರೆದು ತಿಳಿಸುತ್ತಿರುವುದಾಗಿ, ಮುಂದೆ ಬರುವ ಸಿಬ್ಬಂದಿಗೂ ಇದೇ ರೀತಿ ಸಚಿವರು ಮಾಡಿದರೆ ಕಾನೂನು ರೀತಿ ಕ್ರಮಕ್ಕೆ ಬರುತ್ತದೆಂದು ಇದನ್ನು ದಾಖಲಿಸುತ್ತಿದ್ದೇನೆ. ಭೀಮನಗೌಡ, ತಮ್ರಹಳ್ಳಿ ಠಾಣೆ ಪಿಎಸ್ಐ. ನಾನು ಅದನ್ನು ಟೀಕೆ ಮಾಡೋದಿಲ್ಲ, ಆದರೆ ಇಲ್ಲಿ ಬಂದಿರತಕ್ಕಂಥ ವಿಷಯ ಒಬ್ಬ ಮಂತ್ರಿ ಆ ಅಧಿಕಾರಿಯನ್ನ ಎತ್ತಂಗಡಿ ಮಾಡಲಿಕ್ಕೆ ಕಾರಣ ಏನು ಅನ್ನೋದು, ಅಲ್ಲಿ ಮರಳ ದಂಧೆ ಅಕ್ರಮವಾಗಿ ಮರಳ ದಂಧೆ ನಿರ್ವಹಣೆ ಮಾಡ್ತಾ ಇದ್ದಂಥ ಶಕ್ತಿಗಳನ್ನು ಹದ್ದುಬಸ್ತಿಗೆ ತಂದು ಕಠಿಣವಾದಂಥ ಕ್ರಮ ತೆಗೆದುಕೊಳ್ತಾ ಇದ್ರು. ಅದಕ್ಕೆ ಯಾವುದೇ ರೀತಿಯ ಕ್ರಮ ತೆಗೆದುಕೋಬೇಡಿ ಅಂತ ಹೇಳಲಿಕ್ಕೆ ದೂರವಾಣಿ ಕರೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬಂದಿರೋ ಪ್ರಶ್ನೆ ಇದು. ಈಗ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಅಧಿಕಾರಿಗಳನ್ನು ನೀವು ನಿಮ್ಮ ಮೂಗಿನ ನೀರಕ್ಕೆ ಸಹಕಾರ ಕೊಟ್ಟಿಲ್ಲ ಅಂತೇಳಿ ಅವ್ರನ್ನ ನೀವು ಏಕಾಏಕಿ 24 ಗಂಟೆನಲ್ಲಿ ಅಲ್ಲಿಂದ ವರ್ಗಾವಣೆ ಮಾಡಿರ್ತಕ್ಕಂಥದ್ದೇನಿದೆ, ಗೃಹ ಸಚಿವರ ಹೇಳಿಕೆಯನ್ನು ಗಮನಿಸಿದೆ. ಗೃಹ ಸಚಿವರು ಹೇಳಿಕೆ ಕೊಡ್ತಾರೆ, ಓಡಿ ಬೇಸಿಸ್ನಲ್ಲಿ ಮಾಡಿದ್ದೇನೆ, ನನಗೆ ಅಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಗೊತ್ತಿಲ್ಲ, ಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ, ದೂರವಾಣಿ ಕರೆನೂ ಸಿಕ್ಕಿಲ್ಲ ಅವರದು. ಇದು ಗೃಹ ಸಚಿವರು ಕೊಡ್ತಕ್ಕಂಥ ಹೇಳಿಕೆನ. ಇಲ್ಲಿ ಬಂದಿರತಕ್ಕಂಥದ್ದು ಪ್ರಶ್ನೆ, ಆ ಮಂತ್ರಿ ಯಾವ ಒಂದು ಕಾರ್ಯಕರ್ತ ಸಭೆ ಒಳಗೆ ನಾನು ಯಾವ ಕಾರಣಕ್ಕೆ ಅವ್ರನ್ನ ಹೊರಗಾಕಿಸಿದ್ದೇನೆ ಅಂತಕ್ಕಂಥ ಮಾತನ್ನು ಉದ್ದಡತನದಲ್ಲಿ ಹೇಳಿದ್ದಾರೆ. ಇಲ್ಲೇ ಇರ್ತಕ್ಕಂಥದ್ದು ಮೂಲ ಪ್ರಶ್ನೆ. ನಾನು ಓಡಿ ಮೇಲೋ ವರ್ಗಾವಣೆ ಮಾಡಿದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಆ ಮಂತ್ರಿ ಇವತ್ತು ಅಕ್ರಮವನ್ನು ಮಾಡ್ತಕ್ಕಂಥ ಮರಳ ದಂಧೆಕೋರರಿಗೆ ರಕ್ಷಣೆ ಕೊಡ್ತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ವರ್ಗಾವಣೆ ಏನಾಗಿದೆ, ಈ ಮುಖ್ಯಮಂತ್ರಿಗಳಿಗೆ ಏನಾದರೂ ಜನತೆಯ ಮುಂದೆ ಗೌರವವನ್ನು ಉಳಿಸ್ಕೋಬೇಕು ಅನ್ನೋದಿದ್ರೆ, ಈ ಗೃಹ ಸಚಿವರಿಗೆ ಜನತೆಯ ಮುಂದೆ ಗೌರವ ಉಳಿಸ್ಕೋಬೇಕು ಅಂತ ಇದ್ದರೆ, ನಿಷ್ಠಾವಂತ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಆತ್ಮಸ್ಥೈರ್ಯ ಅವರಿಗೆ ತುಂಬಬೇಕು ಅನ್ನೋದಿದ್ರೆ. ಈಗ ಒಂದು ಬ್ರೇಕ್ ಆದ್ಮೇಲೆ ಮಿನಿಸ್ಟರ್ ದರ್ಪ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.